ರೇವಣ್ಣ ಮತ್ತು ಪ್ರಜ್ವಲ್ ವಿರುದ್ಧ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ದೂರು ದಾಖಲು ಮಾಡಿರುವುದರ ಹಿಂದೆ ದುರುದ್ದೇಶ ಅಡಗಿದೆ ಎಂದು ದೂರುದಾರರ ಸಂಬಂಧಿಗಳು ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭವಾನಿ ರೇವಣ್ಣ ನಮಗೆ ಎಲ್ಲಾ ರೀತಿ ಸಹಾಯ ಮಾಡಿದ್ದಾರೆ. ದೂರು ನೀಡಿರುವಾಕೆ ಸಾಲ ಮಾಡಿಕೊಂಡಿದ್ದಾಗ ಭವಾನಿಯವರೇ ಅವರಿಗೆ ಸಹಾಯ ಮಾಡಿ ಕೆಲಸ ಕೊಡಿಸಿದ್ದರು. ನಾವು ಆಗಾಗ ಅವರ ಮನೆಗೆ ಹೋಗಿ ಬರುತ್ತೇವೆ. ಆದರೆ ರೇವಣ್ಣ ಅವರ ಕುಟುಂಬ ನಮ್ಮ ಮೇಲೆ ಯಾವುದೇ ದೌರ್ಜನ್ಯ ಮಾಡಿಲ್ಲ. ಚುನಾವಣೆ ವೇಳೆ ರೇವಣ್ಣ ಅವರ ಕುಟುಂಬಕ್ಕೆ ಕೆಟ್ಟ ಹೆಸರು ತರಲು ಈ ರೀತಿ ಮಾಡಿದ್ದಾರೆ. ದೂರು ದಾಖಲಿಸಿರುವುದರಲ್ಲಿ ಯಾವುದೇ ಸತ್ಯಾಂಶ ಇರುವುದಿಲ್ಲ ಎಂದರು. ಅವರು ನಮ್ಮ ಚಿಕ್ಕ ಮಾವ ದೊಡ್ಡ ಮಾವ ಸೊಸೆ, ಅವರು ನಮ್ಮ ಬಾವ ಸೊಸೆ, ಅವರು ಎಲ್ಲ ನಾವು ನಮ್ಮ ಒತ್ತಿಗೆ ಮಗಳವರು. ಆಗ್ಲಿಂದ ನಮ್ಮನೆ ನಾವು ಯಾವತ್ತೂ ನಾವು ಚೆನ್ನಾಗಿ ಎಲ್ಲರೂ ನೋಡ್ಕೊತಾವ್ರೆ ಇವರು. ಅದರಿಂದ ಇವರು ಸಾಲ ಮಾಡ್ಕೊಬಿಟ್ಟು ಎಲ್ಲರ ಜೊತೆ ಎಲ್ಲ ಸಾಲದವರೆಲ್ಲ ಹಿಂಸೆ ಕೊಡ್ತಿದ್ರು ಇವ್ರಿಗೆ. ಎಳ್ದಾಡೋದು, ಬೈಯೋದು, ಬಾಯಿ ಬಂದಂಗೆ ಅಂಥವ್ರು ಇಂಥವ್ರು ಅಂತ ಬೈಯೋದು, ಹೊಡೆಯಕ್ಕೆ ಬರೋದು, ಸೀರೆ ಇಟ್ಕೊಂಡು ಎಲ್ಲ ಮಾಡ್ತಿದ್ರು. ಅದಕ್ಕೆ ನಾವಿದ್ರೆ ಹಿಂಗೆಲ್ಲ ಆಯ್ತದೆ ಕಣ, ಹೊಸಿಯ ಕರ್ಕೊಂಡೋಗಿಸಿ ಇರಿಸ್ಕೊಂಡು ಹೊಸಿ ಅವ್ರು ನೋಡೋವ ಅಂತ ಹೇಳಿದ್ರು. ಬಾಮನೆಮ್ಮರಿಗೆ ಹೇಳಿದ ಮೇಲೆ ಆಯಿತು ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಇರಿಸ್ಕೊಂಡ್ರು. ಅಲ್ಲೊಂದು ಇದ್ರೇರಿ 4 ವರ್ಷ ಅಲ್ಲಿದ್ದರು. ಇದ್ಮೇಲೆ ನೋಡ್ಕೊಂಡಿದ್ಮೇಲೆ ತಿರ್ಗವ ನಾನು ಇರೋಕ್ಕಿಲ್ಲ, ನಾನು ಹೋಯ್ತೀನಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಏನೋ ಇದು ಮಾಡಿದರು. ಅದು ನಮ್ಗೆ ಕರೆಸಿದ್ರು, ಬನ್ನಿ ಹಿಂಗೆ ಅಂತವ್ರೆ, ನೀವು ನಮ್ಗೆ ಇದು ಮಾಡಿದ್ರಲ್ಲ, ಬಂದು ಬೇಡ ಕಣವ ಇರು ಅಂತ ಹೇಳ್ದು. ಅವರು ಇರಿ ಅಂದರು. ಅಂದಮೇಲೆ ಸರಿ ನಾನು ಇರೋಕ್ಕಿಲ್ಲ ಅಂತ ಎಷ್ಟೇ ಹೇಳ್ದೆ. ಇಲ್ಲ ನಾನು ಹೋಯ್ತೀನಿ ಅಂತ ಅಂದ್ಬಿಟ್ಟು ಹೋದರು. ಹೇಳ್ತೀನಿ, ಅದನ್ನೇ ಕ್ಲಾರಿಫಿಕೇಶನ್ ಮಾಡ್ತೀನಿ. ಅದಕ್ಕೆ ನಾನು ಹೇಳ್ತೀನಿ. ಇಲ್ಲ ಇಲ್ಲ, ಯಾರು ಒತ್ತಡನೂ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಸಂತ್ರಸ್ತೆಯ ಸಂಬಂಧಿಕರಾದ ಗೌರಮ್ಮ, ಜಯಂತಿ, ಶಿಲ್ಪಾ, ವೇದ, ಜ್ಯೋತಿ, ಮಂಜುನಾಥ್ ಹಾಗೂ ಗೋಪಾಲ್ ಇದ್ದರು.